ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡ್ರಿ. ಬರ್ರಿ ಇವತ್ತು ವ್ಲಾಗ್ ಚಲೋ ಮಾಡಾಕತ್ತೀನಿ ನೋಡ್ರಿ. ಟೈಮ್ ಬಂದು 8:30 ಆಗೈತೇನು, ಪೋಣಿ 9 ಆಗೈತೆ. ಟೈಮ್ ಆಗೈತೆ ನೋಡ್ರಿ. ಇವಾಗ ಶ್ರಾವಣ್ ಕುಮಾರ್ದು ಎಲ್ಲ ಜಾಕ್ ಆಗೈತ್ರಿ. ಅರ್ಧ ಪೂಜೆನೂ ಆಗೈತೆ. ಇನ್ನು ಅಮ್ಮಕ್ಕೆ ಶಾವಿಗೆ ಹಾಕಿ ಇಡಿಬೇಕ್ರಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮ್ಲಿನೇ ನೋಡ್ರಿ. ನಾನು ಯೂಟ್ಯೂಬ್ ಫ್ಯಾಮ್ಲಿನೇ ಹಾಕಿನಿ. ನನ್ನ ಫ್ಯಾಮ್ಲಿ ಅಂತಲೇ ನಾನು ಟ್ರೀಟ್ ಮಾಡ್ಕೊತಾ ಹೊಂಟೀನಿ ರೀ. ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನೋಡ್ರಿ. ಬರ್ರಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಎಲ್ಲರೂ ಹಿಂಗೆ ಮಾಡ್ತೀರಿ, ಹೆಂಗಿಲ್ಲ, ಎಷ್ಟು ಜೋರು ಮಾಡ್ತೀರೋ ಹೆಂಗೋ, ನಿಮ್ಮ ಕಡೆ ವರಮಹಾಲಕ್ಷ್ಮಿ ಹಬ್ಬ ಹೆಂಗೈತಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದು ಮತ್ತು ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ತುಂಬಾ ಇದೆ ನೋಡ್ರಿ. ಬನ್ನಿ ಶಾವಿಗೆ ಹಾಕಿ ಎಡೆ ಹಿಡಿದು ಮತ್ತೆ ಸಿಗ್ತೀನಿ ರೀ ನಿಮಗೆ. ನೋಡಿ ಪೂಜೆಗೆ ಶಾವಿಗೆ ಹಾಕಾಕತ್ತೀನಿ ರೀ. ವರಮಹಾಲಕ್ಷ್ಮಿ ಹಬ್ಬ ಅಲ್ರಿ ಇವತ್ತು, ಹಿಂಗಾಗಿ ಪೂಜೆ ಮಾಡಬೇಕಲ್ಲ, ಶಾವಿಗೆ ಹಾಕಿದ್ರೆ ಆಯ್ತು ಅಂತ ಹಾಕಾಕತ್ತೀನಿ ರೀ. ಬಸಿಬೇಕು ಇವಾಗ. ನಾಷ್ಟಕ್ಕೆ ಏನೈತೆ ಉಪ್ಪಿಟ್ಟು ಮಾಡ್ಬೇಕ್ರಿ. ಶಾವಿಗೆ ಬಸ್ತು ಪೂಜೆ ಮಾಡ್ತೀನಿ ರೀ. ಪೂಜೆ ಮಾಡಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿ ಶ್ರಾವಣಿಯರು ರೆಡಿ ಆಗ್ಯಾರಿ. ತೋರಿಸ್ತೀನಿ ರೀ ನೀವು ನಾಷ್ಟ ಮಾಡುವ ಹೊತ್ನ್ಯಾಗ. ನೋಡಿ ಎಡಿನೂ ರೆಡಿ ಆಯ್ತು ರೀ. ಇಲ್ಲಿ ನೋಡಿರಿ, ಇವತ್ತು ಶುಕ್ರವಾರ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬ ಐತಲ್ರಿ. ನಾವೇನು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ರಿ. ಈ ಥರ ಪೂಜೆ ಮಾಡೀನಿ ರೀ. ಶಾವಿಗೆ ಹಾಕಿ ಎಡೆ ಹಿಡಿದತ್ತಂತೇಳಿ ಎಡೆ ಹಿಡಾಕತ್ತೀನಿ ನೋಡಿರಿ. ನಾವು ಎಷ್ಟು ಪಾಲಿಸ್ಕೊತ ಬಂದಿರ್ತೀವಿ ಅಷ್ಟೇ ಪಾಲಿಸ್ಬೇಕ್ರಿ. ಮತ್ತು ನಾವು ಪಾಲಿಸೇ ಇಲ್ರಿ. ಮೊದಲಾದರೂ ಪಾಲಿಸಿಲ್ಲ, ಇವಾಗಾದರೂ ಪಾಲಿಸಲ್ಲ ನೋಡಿರಿ. ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿ ನೋಡಿರಿ. ನಂದು ಪೂಜೆನೂ ಮುಗೀತು ನೋಡಿರಿ. 4 ಉದ್ದಿನ ಕಡ್ಡಿ ಹಚ್ಚಾಳ ಅಂತ ಅಕ್ಕ ಅನ್ಬೇಡ್ರಿ. ಯಾಕಂದ್ರೆ ಬಟ್ಟೆಗೆ 2 ಹಚ್ಬೇಕಂತೇಳಿ 8 ಉದ್ದಿನ ಕಡ್ಡಿ ಹಚ್ಚಿದ್ದೀನಿ ರೀ. ಬಟ್ಟೆಗೆ 2 ಹಚ್ಬೇಕಂದ್ರೆ ಅಲ್ಲಿ ಬಟ್ಟೆ ಅದಾವ್ರಿ, ಹಚ್ಚಕ್ಕೂ ಜಾಗ ಇಲ್ಲ. ಈಗ ರಾಟಿಗೆ 2 ಹಚ್ಚೀನಿ ರೀ, ಹೊರಗೆ ಹೊಸ್ಲಿಗೆ 2 ಹಚ್ಚೀನಿ ನೋಡಿರಿ. ರಾಟಿ ಪೂಜೆ ಮಾಡೀನಿ ರೀ. ಶುಕ್ರವಾರಕ್ಕೊಮ್ಮೆ ಮಾಡೇ ಮಾಡ್ತೀನಿ ರೀ ರಾಟಿ ಪೂಜೆ. ಶುಕ್ರವಾರ ಆಯ್ತಾರ ತಪ್ಸಲ್ರಿ. ಬಟ್ಟೆಗೆ ರಾಟಿಗೆ ಉದ್ದಿನ ಕಡ್ಡಿ ಹಚ್ಚೋದು ಪೂಜೆ ಮಾಡೋದು ಮಾಡೇ ಮಾಡ್ತೀನಿ ನೋಡಿರಿ. ಹೂವು ಏರಿಸಿ ಪೂಜೆ ಮಾಡ್ತೀನಿ ರೀ. ಮತ್ತು ಉಳ್ಕೆ ಟೈಮು ನಾರ್ಮಲ್ ಪೂಜೆ ಮಾಡ್ತೀನಿ ನೋಡಿರಿ. ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ರೀ. ಶುಕ್ರವಾರಕ್ಕೊಮ್ಮೆ ಇಷ್ಟು ಪೂಜೆ ಬೇಕು ನೋಡಿರಿ. ಹೊರಗೂ ಉದ್ದಿನ ಕಡ್ಡಿ ಹಚ್ಚೀನಿ ರೀ. ಬರ್ರಿ ಇವಾಗ ನಾಷ್ಟ ಮಾಡ್ತೀನಿ. ಟೈಮ್ ಬಂದು ಭಾಳ ಆಗೈತೆ ರೀ. ಶ್ರಾವಣಿಯರಿಗೂ ನಾಷ್ಟ ಹಾಕಿ ಕೊಡ್ತೀನಿ ರೀ. ನಾಷ್ಟ ಹಾಕಿ ಕೊಡ್ತೀನಿ ನೋಡಿರಿ. ಅದು ಸಿಗ್ತೀನಿ ರೀ ನಿಮ್ಗೆ. ನಾಷ್ಟ ಮಾಡೋದು ಬರ್ರಿ ನೋಡಿರಿ. ಶ್ರಾವಣಿನೂ ನಾಷ್ಟ ಮಾಡಾಕತ್ತಾಳ. ಜಳಕ ಮಾಡಿ ಎಲ್ಲರದು ಜಾಕ್ ಆಗೈತೆ ರೀ. ಈಗ ಶ್ರಾವಣಿ 2 ಜುಟ್ಲು ಹಾಕಿ ನೋಡಿರಿ. ಕೂಲ ಭಾಳ ಮುಂದೆ ಬರಾಕತ್ತಿದ್ದು. ಶ್ರಾವಣಿ ಕವಳಮ್ಮ ನೋಡ್ರಿ, ಆಕಿ ಶ್ರಾವಣಿಗೆ 2 ಜುಟ್ಲು ಹಾಕಿ ನೋಡಿರಿ. ಶ್ರಾವಣ್ ಕುಮಾರನ ನಾಷ್ಟ ಮಾಡಾಕತ್ತ ನೋಡ್ರಿ. ಇಲ್ಲೇ ಅಕ್ಕಿಂದು ಡಬ್ಬಿನೂ ಕಟ್ಟಿಟ್ಟೀನಿ ರೀ. ಅಲ್ಲೇ ಈಗ ನಾಷ್ಟ ಮಾಡಿ ಓದ್ತಾಡ್ರಿ. 9:30 ಆಗೈತೆ ರೀ. ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿ ನೋಡಿರಿ. ಬರೀ ಇನ್ನೂ ಸ್ವಲ್ಪ ತಿಂದ್ನಂದ್ರೆ ಆಯ್ತು ನೋಡಿ. ಜಳಕ ಆಗೈತಿ, ಸ್ವಲ್ಪ ಮಾಡೀನಿ ರೀ. ಉಳಿದು ಬಿಡ್ತೈತೆ ರೀ ಭಾಳ ಮಾಡಿದ್ನಂದ್ರೆ. ಹಿಂಗಾಗಿ ಬರೀ ನಾ ಇದು ಮಾಡ್ಬೇಕ್ರಿ. ಇಷ್ಟು ಮನೆ ಹತ್ತಿಟ್ಟು ಕಸ ಗುಡಿಸಿ ಶ್ರಾವಣ್ ಕುಮಾರ್ ಅಂತ ಕೆಮ್ಮಾಕತ್ತಾನ ರೀ. ಎಣ್ಣೆ ಐತಿ ಹಾಕಬೇಕು. ಉಪ್ಪಿಟ್ಟು ತಿಂದು ಎಣ್ಣೆ ಕುಡಿ ಆಪ. ಅವರು ನಾಷ್ಟ ತಿಂದು ಹೋದ್ರಿ. ನಾನು ನಾಷ್ಟ ಐತೆ ನೋಡಿರಿ. ಶಾವಿಗೆ ಹಾಕಿದ್ನಲ್ರಿ ಆಗ ಪೂಜೆಗೆ. ಶಾವಿಗೆನ ಹಂಗೆ ಅದ ನೋಡಿರಿ. ನಾನು ನಾಷ್ಟ ಮಾಡ್ತೀನಿ ರೀ. ನಾಷ್ಟ ಈಗ ಸ್ವಲ್ಪ ಬಿಸಿ ಐತ್ರಿ. ಅವ್ರು ತಿಂದು ಹೋದ್ರು. ಅಕ್ಕಿ ಬುತ್ತಿ ಕಟ್ಟಿ ಶ್ರಾವಣ್ ಕುಮಾರ್ ರೆಡಿ ಮಾಡಿ ಶಾಲೆಗೆ ಕಳಿಸಿ ಬಂದಿದ್ದೀವಿ. ನನ್ನ ಶಾಲೆಗೆ ಇವತ್ತು ಅಂಗಡಿಗೆ ಹೋಗಿ. ಯಾಕಂದ್ರೆ ಅವ ಶ್ರಾವಣಿಗೆ ಕೂಡ ಹೋಗೋದು ನಾಯಕ ನೋಡಿರಿ. ಇವತ್ತು ಯಾಕೆ ಅಡ್ಬಿಟ್ಟು ಮತ್ತು ನಾವು ಹೋದ್ ನೋಡಿರಿ. ನಾಷ್ಟ ಮಾಡಿ ಮತ್ತೆ ಸಿಗ್ತೀವಿ ನೋಡಿರಿ. ನಾಷ್ಟ ಸ್ವಲ್ಪ ಅಂದರೂ ಭಾಳ ಆಗಿಬಿಡ್ತು ನೋಡಿರಿ. ಏನು ಮಾಡೋಕ್ಕಾಗಲ್ಲ ನೋಡಿ. ನಾಷ್ಟ ಮಾಡಮ್ ಬರ್ರಿ. ಅವರು ಉಪ್ಪಿಟ್ಟಿನ ಶೇವ ಹಾಕೊಂಡ್ರೆ ಹಂಗೆ ಕರ್ಜಿಕಾಯಿ ಶೇವ ತೊಗೊಂಡು ಹೋದ್ರಿ ಶಾಲೆಗೆ. ನಾನು ಶೇವ 2 ಕರ್ಜಿಕಾಯಿ ಅವ ಕಟ್ಟಾಳ್ರಿ. ಹಂಗೆ ಅದಾವ್ರಿ ಸಿಹಿ. ನಮ್ಮ ಶ್ರಾವಣ್ ಕುಮಾರ್ಲ ಸಿಹಿ ತಿಂತಾನೆ ರೀ. ಕೆಮ್ಮಕತ್ತಾನ, ಹಿಂಗಾಗಿ ಅವು ಕೊಡಲಾಗಿ ನೋಡಿರಿ. ಶ್ರಾವಣಿ ಕರ್ಜಿಕಾಯಿ ಶೇವ ಮತ್ತು ಉಂಡೆ ಕಟ್ಟಿ ನೋಡಿರಿ. ಬರ್ರಿ ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ರೀ. ಬಟ್ಟೆ ಬಾಂಡೆ ಮಾಡಿ ಎಲ್ಲ ಮಾಡಿ ಸಿಗ್ತೀನಿ ನೋಡಿರಿ ನಿಮಗೆ. ಈ ಬಟ್ಟೆನೂ ಒಗೆದಾಕಿನಿ, ಎಲ್ಲ ಹಿಂದೆ ಸ್ವಚ್ಛ ಮಾಡೀನಿ ರೀ. ನೀರು ಬಂದಿದ್ದು ನೀರು ತುಂಬಿನಿ. ಸೊಳ್ಳೆ ಸಿಕ್ಕಾಪಟ್ಟೆ ಸೊಳ್ಳೆ ಆಗ್ಯಾನ ನೋಡಿರಿ. ಏನು ಮಾಡೋದು. ಮತ್ತು ಇನ್ನೇ ಕಾಲು ತೆಗಿಯಬೇಕ್ರಿ. ಎಲ್ಲ ನೀಟಾಗಿ ಕಸ ಇಟ್ಕೊಂಡ್ರು ಸೊಳ್ಳೆ ಮಾತ್ರ ಸಿಕ್ಕಾಪಟ್ಟೆ ಸೊಳ್ಳೆ ನೋಡಿರಿ. ಇದು ಹಿಂದೆ ಚಿಲಕ ಹಾರೇ ಬಿಡ್ತೀರಿ. ಇದಕ್ಕೆ ಹಿಂಗಾಗಿ ಇದನ್ನು ಜಡ್ಡಿ ಸಾರಿಗೆ ಸಿಗಿಸ್ತೀವಿ ನೋಡಿರಿ. ಎಲ್ಲ ಮನೆಯೂ ಕ್ಲೀನಾಗಿ ಅದ್ರಿ. ಒಂದು ಪಾಕೆಟ್ ಹಾಲು ತರ್ಬೇಕ್ರಿ. ಪುಟ್ಟಕ್ಕರ ಮನೆಗೆ ಹೋಗಿ ಹಾಲು ತಗೊಂಡ್ರಿ. ಗಿರ್ನಿ ಬಿಸ್ಕೊಂಬರ್ಬೇಕ್ರಿ. ಪುಟ್ಟಕ್ಕರ ಮನೆಗೆ ಗೋಧಿ ಗಿರ್ನಿ ಬಿಸ್ತಾರೆ. ಹಾಲು ಅವ್ರ ಮನೆಯಾಗೆ ಇರ್ತಾವ್ರಿ. ಅವ್ರು ಹಾಲನ್ನು ಮಾರ್ತಾವ್ರಿ. ಗೋಧಿ ಗಿರ್ಣಿನೇ ಐತ್ರಿ. ಹಾಕಿಟ್ಟೀನಿ ರೀ. ಅವ್ರ ಖಾರ ಕೊಟ್ಟಕ್ಕೆ ಹೋಗ್ಯಾರಂತ. ಪೂಜೆನ ಆಗೈತೆ ನೋಡಿ. ಎಲ್ಲ ಮುಗ್ದೈತೆ. ಪೂಜೆ ಮುಗ್ದೆ ಭಾಳ ತಾತ್ರಿ. ಬರ್ರಿ ಮತ್ತು ಹಾಲು ತೊಗೊಂಬರೋನು ಪುಟ್ಟಕ್ಕರ ಮನೆಗೆ ಹೋಗ್ಬರೋ ಬರ್ರಿ. ನೋಡಿ ಸ್ನೇಹಿತರೆ, ಎಲ್ಲ ಕೆಲಸನೂ ಆಯ್ತು. ಇವಾಗ ಶ್ರಾವಣಿನೂ ಶಾಲೆ ಹೋಗಿದ್ದಾತು. ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮ್ಗೆ ತೋರ್ಸಿಂದ ಏನೇನು ಕೆಲಸ ಮಾಡಿ ಅನ್ನೋದು
ಬರೀ ಇವಾಗ ಒಂದಿಷ್ಟು ಹಾಲು ತೊಗೊಂಬರ್ಬೇಕ್ರಿ. ಹಾಲು ತಂದು ಶಾವ್ಗೆ ಅದಾವ್ರಿ ಮಧ್ಯಾಹ್ನಕ್ಕೆ. ಅನ್ನ ಟೈಮ್ ಒಂದು 12 ಗಂಟೆ ಆಗೈತಿ. ಎಲ್ಲ ಕೆಲಸ ಮುಗೈತಿ. ಸಿಕ್ಕಾಪಟ್ಟೆ ಕುದಿ ನೋಡ್ರಿ. ಇಲ್ಲಿ ಅಷ್ಟು ಬೆವರು ಬರ್ತಿರ್ಬೇಕು. ಬಿಸಿಲು ಅಷ್ಟೇ ಐತ್ರಿ, ಕುದಿನೂ ಅಷ್ಟೇ ಐತಿ. ಮಳೆ ಇಲ್ಲ, ಏನೂ ಇಲ್ಲ. ಏನು ಮಾಡೋದು ನೋಡ್ರಿ. ಇವು ಕಿವಿಯನ್ನು ಯಾರು ಅಂತ ಗೆಸ್ಟ್ ಮಾಡಿ ನೋಡೋಣ. ನಾನು ಕಿವ್ಯಾನ ನೀವು ಚಂದ ಅನ್ಸವಲ್ಲಾಗ್ಯಾವ್ರಿ ಕಿವ್ಯಾನ ನನಗೆ. ಯಾಕಂದ್ರೆ ಅಕ್ಕ ನನ್ನ ಕಿವ್ಯಾನ ಕಸ್ಕೊಂಡು ನೋಡ್ರಿ. ಇವು ಅಕ್ಕನೂ ನೋಡ್ರಿ ಕಿವ್ಯಾನು. ಅಕ್ಕ ಕೊಡಂದ್ರೆ ಗುಮ್ಮಟಿ ಎಳೆ ಇಷ್ಟ ನನಗೆ. ಗುಮ್ಮಟಿ ಎಳೆ ಪ್ಲೇಟ್ ಅದಾವ. ನಾನು ಇವು ಡೈಲಿ ಯೂಸಿಗೆ ಅಂತ ತೊಗೊಂಡಾಡ್ರಿ. ಮೊನ್ನೆ ಇವೇನು ಎಷ್ಟು ರೇಟ್ ಅದ ನೋಡ್ರಿ. 10,500 ಏನು ಬಿದ್ದಾವ್ರಿ ಇವು. 2 ಮಾಸ್ ಇಲ್ರಿ, 2 ಮಸಿಗೆ ಕಮ್ಮಿ ಅದ ನೋಡ್ರಿ ಇವು. ಚಂದ ಕಿವ್ಯಾನ ಹೆಂಗೆ ಅದಾವ ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ನೋಡ್ರಿ ನನಗೆ ಎದ್ದು ಕಾಣಲಾಗ್ಯಾವ್ರಿ. ನನ್ಗೆ ಚಂದ ಅನ್ಸಲ್ಲಾಗ್ಯಾವ್ರಿ. ಇಷ್ಟು ದಿನ ಗುಮ್ಟೆ ಇಟ್ಕೊಂಡ್ನಲ್ರಿ. ಇವು ಅಷ್ಟೊಂದು ಚಂದ ಅನ್ಸಲ್ಲಾಗ್ಯಾವ ನೋಡ್ರಿ. ಸಿಕ್ಕಾಪಟ್ಟೆ ಕುದಿರಿ. ಪ್ಯಾನ್ ಹಚ್ಬೇಕಂದ್ರೆ ಪ್ಯಾನೂ ಬಂದು ಆಗ್ಬಿಟ್ಟೈತ್ರಿ. ಅದು ಮ್ಯಾಗಿಂದು ತಳಗಿಂದ ಐತ್ರಿ. ಬರೀ ಮತ್ತು ಪುಟ್ಟಕ್ಕರ ಮನೆಗೆ ಹೋಗಿ ಒಂದು ಹಾಲು ತಂದು ಹಾಲು ಕಾಸ್ತೀನಿ ರೀ. ಮತ್ತೆ ಸಿಗ್ತೀನಿ ರೀ ನಿಮಗೆ. ನೋಡಿ ಸ್ನೇಹಿತರೆ, ಇದು ನಮ್ಮ ಆಂಟಿಯರ ಮನ್ಯಾಗ ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬ ಹೆಂಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ವೀಡಿಯೋ ಕ್ಲಿಪ್ಪಿಂಗ್ ಕಳಿಸಿದ್ರಿ, ಸ್ವಲ್ಪ ನಿಮ್ಗೂ ಶೇರ್ ಮಾಡಿ ನೋಡ್ರಿ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ. ಅದೊಂದು ಲಂಗ ಹೊಲಿಗೆ ಹಾಕೀನಿ, ಅದೊಂದು ಬ್ಲೌಸ್ ಹೊಲ್ದೀನಿ, ಇದೊಂದು ನೈಟಿ ಹೊಲಿಗೆ ಹಾಕೀನಿ ರೀ. ಇದೊಂದು ಲಂಗ ಹೊಲಿಗೆ ಹಾಕಕತ್ತೀನಿ. ಅವರಿಬ್ಬರು ನೋಡ್ರಿ ಅಲ್ಲಿ ಅಭ್ಯಾಸ ಮಾಡಾಕತ್ತಾರ ನೋಡ್ರಿ. ಆಕಿ ಶ್ರಾವಣಿ ನೋಡ್ರಿ. ಹಾಯ್ ಮಾಡಮ್ಮ. ದಮಕ್ಕ ಹಾಯ್ ಮಾಡು. ಏನು ಬರೆಯಾಕತ್ತೀರಿ? 1 2 ಬರೆಯಾಕತ್ತೀರಾ? ಬಟ್ಟೆನೂ ವ್ಯಾಪಾರನ ಇಲ್ಲಿ ನೋಡ್ರಿ. ಏನು ಮಾಡೋದು, ಬನ್ನಿ ಟಿಚಿಂಗಾರ ಮಾಡ್ತೀನಿ ರೀ. ಇದೊಂದು ಟಿಚಿಂಗ್ ಮಾಡಿ ಅಡುಗೆ ಮಾಡ್ಬೇಕು ರೀ. ಹೊತ್ತು ಮುಳಕ್ಕೆ ಬಂದೈತಿ ರೀ. ದೇವ್ರ ಮುಂದೆ ದೀಪ ಹಚ್ಬೇಕು. ಇದೊಂದು ಟಿಚಿಂಗ್ ಮಾಡಿ ಉಸಿರು ತೆಗಿತೀನಿ ರೀ. ತೆಗೆದು ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಇಷ್ಟು ಹೊಲಿಗೆ ಹಾಕಿ ಎತ್ತಿಟ್ಟೀನಿ ರೀ. ಒಂದೇ ಮನೆ ಕಸ್ಟಮರ್ ಇಷ್ಟು ಬ್ಲೌಸ್ ಕೊಟ್ಟಾರ ನೋಡ್ರಿ. ಇವು 3 ಅದಾವ ರೀ. ಇವು 3 ಅದಾವ. ಅದು ಒಂದು ಐತಿ, ಅದು ಒಂದು ಐತಿ ನೋಡ್ರಿ. ಹಂಗೆ ಒಂದೇ ಮನೆ ರೀ. ಒಂದು ಇವು ಹಾಫ್ ತೋಳು ಉತ್ತೋಳು ಅವರು ಒಬ್ಬರು ರೀ. ಉತ್ತೋಳು ಅವರು ಒಂದು ಹಾಫ್ ತೋಳು ಕಟ್ಟಾರ, ಒಂದು ಉತ್ತೋಳು ಕಟ್ಟಾರ. ಇವು ಒಂದು ಹಾಫ್ ತೋಳ್ರಿ, ಇವು ಉತ್ತೋಳು ಅವರು 3 ರೀ. ಒಬ್ಬರು ನೋಡ್ರಿ. ಒಂದೇ ಮನೆ ತಾಯಿಯು ಮಗಳು ನೋಡ್ರಿ. ತಾಯಿ 6 ಜಂಪರ್ ಅದಾವ ರೀ. ಮಗಳು 2 ಅದಾವ ರೀ. ಟಿಚಿಂಗ್ ಮಾಡ್ಬೇಕು ರೀ. ಬಟ್ಟೆ ಭಾಳ ಬರ್ತಾವೆ, ಹೊಲಿದಾಗವಲ್ಲ ನೋಡ್ರಿ. ಇವಾಗ ಮತ್ತು ಇತ್ತಿ ನೋಡಾಕತ್ತೀರಿ ಟೈಲರಿಂಗ್ ವೀಡಿಯೋ ಹಾಕ್ರಿ, ಟೈಲರಿಂಗ್ ವೀಡಿಯೋ ಹಾಕ್ರಿ, ಟೈಲರಿಂಗ್ ವೀಡಿಯೋ ಹಾಕ್ರಿ ಅಂತೇಳಿ ಉಸಲ್ಲಿ ಮ್ಯಾಕೆ ಎತ್ತಿಟ್ಟೀನಿ ರೀ. ಪಿಕೋ ಹಾಕಬೇಕು. ಪಿಕೋ ಹಾಕೊಂಡಿಸಿದವು. ಬನ್ನಿ ನೋಡ್ರಿ ಏನಾಗುತ್ತೆ. ಏನೇನು ಅಡುಗೆ ಮಾಡಬೇಕು. ಕತ್ಲಾಗೈತೆ ಫುಲ್ಲ. ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟರಾತು ನಿಮ್ಗೆ. ಕೊರಿಯರ್ ಮಾಡ್ತಾರೆ. ಆಲ್ ಇಂಡಿಯನ್ ಕೊರಿಯರ್ ಇರುತ್ತೆ ಇದು. ಈ ಕ್ರೀಮ್ ಎದ್ರದಂತ ಗೆಸ್ಟ್ ಮಾಡ್ತೀರೇನ್ರಿ ನೀವು? ಗೆಸ್ಟ್ ಮಾಡಿ ನೋಡೋಣ. ಸ್ಕಿನ್ 18 ನೋಡ್ರಿ. ಇದು ಎಲ್ಲಿ ಸಿಗಲ್ರಿ ನೋಡ್ರಿ. ಇದು ಬಂಗ್ರಿ ಗುಳ್ಳಿ ಮತ್ತು ಕಲರ್ನು ಬೆಳಗಾಗುತ್ತೆ ನೋಡ್ರಿ. ಸ್ಕಿನ್ ಯೂಸ್ ಮಾಡಿದವ್ರದ್ದು ಒಳ್ಳೆ ಇದು ಉತ್ತರ ಬಂದೈತೆ ರೀ. ಈ ಥರ ನಾನು ಇಲ್ಲೇ ಊರಾಗೂ ಮಾರ್ತೀನಿ ರೀ. ಮತ್ತು ಎಲ್ಲ ಇದು ಬಂಗ್ ಮಾತ್ರ ಮುದ್ದಾಮ್ ನೋಡ್ರಿ. ಬಂಗ್ ಮಾತ್ರ ಭಾರಿ ಹೋಗುತ್ತೆ ರೀ ಇದು. ಈ ಕ್ರೀಮ್ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ಹೊಡೋದು. ಸ್ಕ್ರೀನ್ಶಾಟ್ ಏನು ಬೇಡ್ರಿ. ಈ ಕ್ರೀಮ್ ಬೇಕಾದ್ರೆ ನಿಮಗೆ ನಂಬರ್ ಹಾಕಿರ್ತೀನಿ ರೀ. ಇದೇ ಏನು ಸಾರಿ ನಂಬರ್ ಹಾಕೀನಲ್ರಿ, ಇದೇ ನಂಬರ್ಗೆ ಮೆನ್ಷನ್ ಮಾಡಿರಿ. ನಿಮ್ಗೆ ಆಲ್ ಇಂಡಿಯಾನು ಕೊರಿಯರ್ ಇರುತ್ತೆ ನೋಡಿರಿ. ಈ ಕ್ರೀಮ್ ಹೆಣ್ಮಕ್ಳಿಗೆ ಮಾತ್ರ ಭಾಳ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲಿ ಸಿಗಲ್ರಿ ಇವು. ನೀವು ಬೇಕಾದ್ರೆ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಬೇಕಾದ್ರೆ ನೋಡಿರಿ. ಮೆಡಿಕಲ್ದಾಗ ಕೇಳಿರಿ, ಸಿಗೋದಿಲ್ಲ ರೀ ಇವು ಕ್ರೀಮ್ ಬಂದು ರೀ RS ಬಂದು 150 ರೂಪಾಯಿ ನೋಡಿರಿ ಇದ್ರದ್ದು. ಗುಳ್ಳಿ ಕಲಿ ಮತ್ತು ಕುತ್ತಿಗೆ ತಾಕ ಇಂಥಲ್ಲೆಲ್ಲ ಕಪ್ಪಾಗಿದ್ರೆ ಮತ್ತು ಎಲ್ಲ ಥರ ಕಲೆಗಳಿದ್ರೆ ಇದು ಆಗುತ್ತೆ ನೋಡಿರಿ. ನಾನು ಒಂದು ಕ್ರೀಮ್ ಟ್ರೈ ಮಾಡೀನಿ ರೀ. ಚಲೋ ಇತ್ತು. ಕಲರ್ನು ಬೆಳ್ಳಗಾಗೈತೆ ರೀ. ಮತ್ತು ಇಲ್ಲಿ ಮಕ್ಕ ಮ್ಯಾಗ ಕಲಿ ಐತ್ರಿ, ತೋರಿಸ್ತೀನಿ ರೀ ನಿಮ್ಗೆ. ಆಮೇಲೆ ಆ ಕಲಿನೂ ಅದು ಸ್ವಲ್ಪ ಹೋಗೈತೆ ರೀ. ಬರೀ ನಿಮಗೂ ಬೇಕಾದ್ರೆ ಕೊರಿಯರ್ ಆಲ್ ಇಂಡಿಯಾನು ಕೊರಿಯರ್ ಇರುತ್ತೆ ರೀ. ಬೇಕಾದ್ರೆ ಕೊರಿಯರ್ ಚಾರ್ಜ್ ನಿಮ್ಮದೇ ರೀ. ಕ್ರೀಮಿನ ರೇಟ್ ಬಂದು 150 ರೂಪಾಯಿ ನೋಡ್ರಿ. ಇಲ್ಲಿ ಇರ್ತಿರ್ಬೇಕಲ್ಲ, ಇಲ್ಲಿ ಕಾಣುತ್ತಿಲ್ರಿ, ಇಲ್ಲಿ ಕಾಣುತ್ತೆ ನೋಡ್ರಿ. ಬೇಕಾದ್ರೆ ನೀವು ತರಿಸ್ಕೋರಿ. ನಿಮ್ಮ ಮುಖ ಮ್ಯಾಗ ಕಲಿ ಗುಳ್ಳಿ ಎಲ್ಲನೂ ಹೋಗ್ಬೇಕಂದ್ರೆ ಇದು ಬೆಸ್ಟ್ ಕ್ರೀಮ್ ಅಂತಲೇ ಹೇಳ್ಬೋದು ರೀ. ಅದು ಇದು ಹಚ್ಚಿ ಮುಖ ಹಾಳು ಮಾಡ್ಕೊಳಕ್ಕಿಂತ ನಾ ಹೇಳ್ತೀನಿ ರೀ, ಗ್ಯಾರಂಟಿ ಕ್ರೀಮ್ ನೋಡ್ರಿ ಇದು. ನೋಡಿ ಸ್ನೇಹಿತರೆ, ಅದು ಕ್ರೀಮ್ ಬೇಕಾದ್ರೆ ತಗೋರಿ. ಒಳ್ಳೆ ಕ್ರೀಮ್ ಅಂತಲೇ ಹೇಳ್ಬೋದು. ಇದು ಇಲ್ಲಿ ಕಾಣುತ್ತಲ್ರಿ, ಇದಿಷ್ಟು ಕರ್ರಗನೆ ಐತಿ ನಂದು. ಅವಾಗ ಅದು ಒಂದೇ ಕ್ರೀಮ್ ಯೂಸ್ ಮಾಡೀನಿ ರೀ. ಒಳ್ಳೆ ಯೂಸ್ ಮಾಡಿಲ್ಲ ನಾನು, ಹಚ್ಚಿದಿಲ್ಲ ರೀ. ಎಲ್ಲ ಮುಖನೂ ವೈಟ್ ಆಗಿತ್ತು ರೀ. ಎಲ್ಲ ಇದು ಆಗಿತ್ತು ರೀ. ಬಿಟ್ಟಿನಿ ರೀ. ಅಷ್ಟು ರೇಟ್ ರೊಕ್ಕ ಕೊಟ್ಟಿಲ್ಲ ಹಚ್ಚೋದು. ನಮ್ಗೆ ನೋಡ್ರಿ ನಮ್ಮ ಕಷ್ಟ ಹೆಂಗೈತೆ ಅನ್ನೋದು ಗೊತ್ತಾಗತ್ತೆ ರೀ. ಅಷ್ಟು ರೊಕ್ಕ ಕೊಟ್ಟು ಹಚ್ಚೋದಿಲ್ಲ ಅಂತ ಹೇಳಿ ನಾ ಹಚ್ಚೋದು ಬಿಟ್ಟಿನಿ ರೀ. ಬರೀ ಇವತ್ತು ಅಕ್ಕ ಇಳ್ಕಲ್ ಸೀರೆ ಬಗ್ಗೆ ಒಂದು ಫೋಟೋಸ್ ಹಾಕಿರಿ, ರೇಟ್ ಹಾಕಿರಿ ಅಂತೇಳಿ
ಫುಲ್ ರೇಷ್ಮೆ ಬೇಕಾದ್ರೆ ರೇಟ್ ಜಾಸ್ತಿ ಆಗುತ್ತೆ ರೀ. ಇದು ಶರ್ಗೆ ಅಷ್ಟೇ ರೇಷ್ಮೆ ನೋಡಿರಿ. ಯಾರಿಗಾದ್ರೂ ಬೇಕಾದ್ರೆ ಮ್ಯಾಕ್ ಅನ್ನೋ ನಂಬರ್ಗೆ ಸ್ಕ್ರೀನ್ ಶಾಟ್ ಹೊಡೆದು ಹಾಕ್ರಿ. ಬೇಕಾದ್ರೆ ಆ ಸಾರಿ ಕಟ್ ಕಳ್ಸಿ ನೋಡಿರಿ. ಇವಾಗ ಇದು 6 ಸೀರೆ ಅದಾವ ರೀ, ಇಳ್ಕಲ್ ಸೀರೆ ತೋರಿಸ್ತೀನಿ ಬರ್ರಿ ನೋಡಿರಿ. ಈ ಸಾರಿ ಬಂದು ಇದು ಶರ್ಗೆ ಅಷ್ಟೇ ರೇಷ್ಮೆ ರೀ. 16 ಮೊಳ ಸೀರೆ, ಕೈ ಮಗ್ಗದ ನೋಡಿರಿ, ಕೈ ಮಗ್ಗಲ್ ನೆನೆದಿದ್ದು ಮಾಲ್ ನೋಡಿರಿ. ಇದು ಬಂದು ರೇಟು 1000 ರೂಪಾಯಿ ನೋಡಿರಿ. ಇದು 16 ಮೊಳ ರೀ. ಇವಾಗೇ ನೋಡಿ ಟ್ರೆಂಡ್ ಇಲ್ರಿ, ಇವಾಗ ತೋರ್ಸಕತ್ತೀನಿ ರೀ, ಇರಲಿ ಮಗು ಅಂತೇಳಿ. ಮಾರಿದ್ರೆ ಉಡಾಕ 8 ಫುಲ್ ನೋಡಿರಿ ರೇಷ್ಮೆ ಪದರ. ಹೆಂಗೆ ರೇಷ್ಮೆ ಪದರ ಅಂದ್ರೆ ರೇಷ್ಮೆ ಶರ್ಗೆ ಅಷ್ಟೇ ರೇಷ್ಮೆ ರೀ. ಸೀರೆ ಮಾತ್ರ ಕಾಟನ್ ಇರ್ತೋ ಹೆಂಗಿರ್ತೋ ಗೊತ್ತಿಲ್ಲ ರೀ. ಶರ್ಗೆ ಅಷ್ಟೇ ರೇಷ್ಮೆ ಬರುತ್ತೆ ನೋಡಿರಿ. ಇದು ಮಾತ್ರ ಅದೇ ಇವೇ ಫುಲ್ ರೇಷ್ಮೆ ಬೇಕಂದ್ರೆ 3,500 ರೂಪಾಯಿ ರೇಟ್ ಅದ ನೋಡಿರಿ. ಇವು 3 ಕಲರ್ಸ್ ಅದ ನೋಡಿರಿ. ಈ ಸಾರಿ ಬಂದ್ರೆ 1000 ರೂಪಾಯಿ ರೀ. ಇದು ರೇಟ ಶರ್ಗೆ ಅಷ್ಟೇ ರೇಷ್ಮೆ ನೋಡಿರಿ. ಸೀರೆ ಈ ಥರ ಐತೆ ನೋಡಿರಿ, ನೋಡ್ತಿರ್ಬೇಕು. ಇದು ಬಂದು ಶರ್ ರೇಷ್ಮೆ ರೀ. 1000 ರೂಪಾಯಿ ರೇಟ್ ನೋಡಿರಿ. ಇದಕ್ಕೂ ಇದೇ ಕ್ವಾಲಿಟಿ ಒಳಗೆ ಫುಲ್ ರೇಷ್ಮೆ ಬೇಕಂದ್ರೆ 2800 ರೂಪಾಯಿ ಐತ್ರಿ. ಇದು 2800 ನೋಡಿರಿ. ಇದು ಬಂದು ಶರ ರೇಷ್ಮೆ ಸೀರೆ. ಇದು ನೋಡಿರಿ ಶರ್ಗೆ ಅಷ್ಟೇ ರೇಷ್ಮೆ ಬರ್ತೀರಿ. ಓಕೆ ಕಾಟನ್ ಸೇಮ್ ಬರ್ತೀರಿ ಸೀರೆ. ಇದು ಬಂದು 1000 ರೂಪಾಯಿ ನೋಡಿರಿ. ಇನ್ನೊಂದು ಐತೆ ಬೇರೆ 1200 ರೂಪಾಯಿ ಸೀರೆ, ಅದನ್ನ ತೋರಿಸ್ತೀನಿ ರೀ. ಇವು ಬಂದು 7 ಮೀಟ್ರ್ ಬರ್ತಾರೆ. ಅದು 12 ಮೊಳ ಬರ್ತೀರಿ. 12 ಮೊಳ ಇದು 7 ಮೀಟ್ರ್ ಬರ್ತೀರಿ. 1200 ರೂಪಾಯಿ ಇದು. ಹಂಗಂದು ದಪ್ಪ ಇದ್ದವ್ರಿ ಮಾತ್ರ ಮಸ್ತ್ ನೋಡಿರಿ ಸೀರೆಗಳು. ಇದ್ರೆ ನಾನು ಒಂದು ತೊಗೋಬೇಕನ್ನಂಗೆ ಆಗೈತೆ ರೀ. ಯಾಕಂದ್ರೆ ಒಂದು ಇಲ್ಕಲ್ ಸೀರೆನೇ ಇಲ್ಲರಿ, ನಾನು ಇಷ್ಟು ದಿನ ಆದರೂ ಒಟ್ಟಿಲ್ರಿ ನಾನು ಸೀರೆ. ಬನ್ನಿ ನೋಡಿ ಎಲ್ಲರೂ ಇಲ್ಕಲ್ ಸೀರೆ ಬೇಕಾದ್ರೆ ಮೊದಲೇ ಸ್ಕ್ರೀನ್ ಶಾಟ್ ಹೊಡೋದು ಹಾಕ್ರಿ. ಇದು ನೋಡಿರಿ, ಇಲ್ಲೇ ಐತೆ ನೋಡಿರಿ 7 ಮೀಟರ್ಸ್ ಸಪೀಕಿ. ನಂಗೆ ಓದಕ್ಕೆ ಬರಲ್ಲ ರೀ ಇಂಗ್ಲೀಷು. ನೋಡಿರಿ ನೀವು ಇಂಗ್ಲೀಷ್ ಓದಕ್ಕೆ ಬಂದವ್ರಿಗೆ ಗೊತ್ತಾಗುತ್ತೆ ರೀ. ಒಟ್ಟು 7 ಮೀಟ್ರ್ ದೊಡ್ಡ ದಪ್ಪ ಇದ್ದವ್ರಿಗೂ ಯೂಸ್ ಆಗುತ್ತೆ ನೋಡಿರಿ ಸೀರೆ. ಬೇಕಾದ್ರೆ ಇಲ್ಕಲ್ ಸೀರೆ ಪಕ್ಕ ಇಲ್ಕಲ್ ಸೀರೆ ನೋಡಿರಿ. ಇವು ಇಲ್ಕಲ್ ಮಗ್ಗಿನಾಗ ನೇಯ್ದಿದ್ದು ನೋಡಿ ಸೀರೆ ಇವು. ಈ ಸೀರೆ ಬಂದು ಚೆಕ್ಸ್ ಐತೆ ನೋಡಿರಿ. ಇದು ಸೀರೆ ಮಾತ್ರ ಮಸ್ತ್ ಅದ ನೋಡಿರಿ. ನನಗೂ ಒಂದು ಸೀರೆ ತೊಗೋಬೇಕ್ರಿ. ಒಂದು ಸೀರೆ ತೊಗೊಂಡು ಉತ್ತರ ಕರ್ನಾಟಕ ಸೀರೆ ಅಲ್ರಿ ಇವು ಉಡ್ಬೇಕನ್ನೋ ಆಸೆ ಐತಿ. ನಾನು ಒಟ್ಟೆ ಹುಟ್ಟಿಲ್ರಿ, ಈ ಥರ ಹಳೆ ಮುದುಕರು ಉಡ್ತಾರೆ ಬಿಡೋ ಅಂತ ಹುಟ್ಟಿಲ್ರಿ. ನೋಡೋಣ್ರಿ ಮುಂದೆ ಬರೋ ವಿಡಿಯೋದಾಗ ಹುಟ್ಟಿನಿ ಅಂದ್ರೆ ನಿಮಗೂ ಶೇರ್ ಮಾಡ್ತೀನಿ ರೀ. ನೋಡಿಲೇ ಈ ಸೀರೆ ಬಂದು 1200 ರೂಪಾಯಿ. ಈ ಸೀರೆ 1200, ಅದೊಂದು 1000, ಅವು 3000 ನೋಡಿರಿ. ಯಾವ ಸೀರೆ ಬೇಕು ಸ್ಕ್ರೀನ್ ಶಾಟ್ ಹೊಡೆದು ಹಾಕ್ರಿ. ನೀವು ಆಲ್ ಇಂಡಿಯಾನು ಕೊರಿಯರ್ ಇರುತ್ತೆ ರೀ. ಮ್ಯಾಬರ್ ನಂಬರ್ಗೆ ಸ್ಕ್ರೀನ್ ಶಾಟ್ ಹೊಡೆದು ಹಾಕ್ರಿ. ಬರೀ ಮತ್ತೆ ಅಡುಗೆ ಮಾಡಿ ಸಿಗ್ತೀನಿ ನೋಡಿರಿ ನಿಮಗೆ.